1 2 3 ಹೇಳಬೇಕಿದ್ರೆ ಮಾಯ. ನೋಡ್ಕೊಳ್ಳಿ, 1 2 3 ಮಾಯ. 1 2 3 ಹೇಳಬೇಕಿದ್ರೆ ಪೆನ್ ಮಾಯ. ಇಷ್ಟುದದ ಪೆನ್ ನಿಮ್ಮ ಕಣ್ಣೆದುರಿಗೆ ಮಾಯ. ಗುಟ್ಟು ಹೇಳ್ಕೊಡ್ತೇನೆ ಅಂತ ನಾನು ನಿಮಗೆ ಮಾತು ಕೊಟ್ಟಿದ್ದೆ. ಪೆನ್ ಎಲ್ಲಿ ಹೋಯ್ತು ಅಂತ ಕೇಳ್ತೀರ, ನಿರೀಕ್ಷೆ ಮಾಡ್ತಾರೆ. ಆ ಪೆನ್ ಹೋಗಿರೋದು ಇಲ್ಲಿ. ಪೆನ್ ಕಿವಿ ಮೇಲೆ ಹೇಗೆ ಹೋಯ್ತು ಅಂತ ಕೇಳ್ತೀರಾ? ಈ ಮ್ಯಾಜಿಕ್ ಇರೋದು ಅಲ್ಲಿ. ಈ ಮ್ಯಾಜಿಕ್ ಅಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕಾಗಿದ್ರೆ ಒಂದು ಪೆನ್ ನಿಮ್ಮ ಕಿವಿ ಮೇಲೆ ಹೀಗೆ ನಿಲ್ಲುತ್ತಾ ಅಂತ. ಇದು ಮೊದಲನೇ ಪಾಯಿಂಟ್. ಆ ನಂತರ ನೀವು ಏನು ಹೇಳ್ತೀರೋದು ಮುಖ್ಯ ಆಗುತ್ತೆ. ನಾನು ಎಲ್ಲೂ ಕೂಡ 1 2 3 ಪೆನ್ ಮಾಯ ಆಗುತ್ತೆ ಅಂತ ಹೇಳಿಲ್ಲ. ನಾನು ಬರೀ 1 2 3 ಮಾಯ ಅಂತ ಹೇಳಿದೆ. ನಮ್ಮೆಲ್ಲರ ಮನಸ್ಸು ಏನ್ ಅನ್ಕೊಳುತ್ತೆ ಅಂದ್ರೆ ಟಾಪ್ ಮಾಯ ಆಗುತ್ತೆ, ನೋಡೋಣ ಎಲ್ಲಿ ಹೋಗುತ್ತೆ ಅಂತ. ಇದು ಈ ಜಾದುವಿನ ಗುಟ್ಟಲ್ಲಿರುವಂತ ಒಂದು ಬಹಳ ಮುಖ್ಯವಾದ ಅಂಶ. ಮನಸ್ಸಿನ ಗಮನವನ್ನು ಬೇರೆ ಕಡೆ ಸೆಳೆಯುವಂಥದ್ದು, ಮಿಸ್ಡೈರೆಕ್ಷನ್. ಹಾಗೆ ನೀವು ಯಾರಿಗಾದ್ರೂ ಜಾದು ತೋರಿಸ್ಬೇಕಿದ್ರೆ ಇದು 1 to 1 ಮ್ಯಾಜಿಕ್. ಒಬ್ಬರಿಗೆ ಮಾತ್ರ ತೋರಿಸ್ಬೋದು. ನೀವು ಹೀಗೆ ನಿಂತ್ಕೋಬೇಕು. ನೀವು ತೋರಿಸ್ತಂತ ಪ್ರೇಕ್ಷಕರು ಈಗ ನೀವು ನಿಂತಿರುವಂತ ಜಾಗದಲ್ಲಿ ನಿಂತಿರ್ಬೇಕು. ನೀವು ಹೇಳ್ಬೇಕಾಗಿದ್ದು ಈ ಟಾಪ್ ತೆಗೆದ್ಬಿಟ್ಟು 1 2 3 ಮಾಯ ಆಗುತ್ತೆ ಅಂದ್ರೆ ಇಲ್ಲಿಂದ ಶುರು ಮಾಡಿ ಇದಕ್ಕೆ ಹೊಡೆದು 1 ಹೊಡೆದು 2 ಹೊಡೆದು 3 ಹೊಡೆದು ಮಾಯ ಆಗುತ್ತೆ ಅಂತ. 1-2 ಸಾರಿ ಹಾಗೆ ಮಾಡಿದ ನಂತರ 3ನೇ ಸಾರಿ ನೀವು ಜಾದು ಮಾಡ್ಬೇಕಿದ್ರೆ ಪೆನ್ ಹೀಗೆ ಇಟ್ಕೋಬೇಕು, 1 ಹೊಡಬೇಕು, 2 ಹೊಡಬೇಕು, 3ನೇ ಸಾರಿ ಪೆನ್ ಹಾಗೆ ಇಟ್ಬಿಟ್ಟು ಕೈ ಮಾತ್ರ ಹಿಂಗೆ ತರಬೇಕು. ಪೆನ್ ಮಾಯ ಆದಾಗ ಮತ್ತೊಂದು ಸಾರಿ ನೋಡ್ಕೊಳ್ಳಿ, 1 2 3 ಹೊಡಬೇಕಿದ್ರೆ ಪೆನ್ ಮಾಯ. ನೀವು ಹೀಗೆ ತಿರ್ಕೋಬೇಡಿ, ಇಲ್ಲಾಂದ್ರೆ ಗುಟ್ಟು ರೊಡ್ಡಾಗತ್ತೆ. ಈ ಜಾದುವನ್ನು ಅಭ್ಯಾಸ ಮಾಡಿ ನಿಮ್ಮ ಸ್ನೇಹಿತರಿಗೆ ತೋರಿಸಿ. ಆಬ್ರಕಡಬ್ರ ಲಾಜಿಕ್ ಅಲ್ಲ ಮ್ಯಾಜಿಕ್ ಕಾರ್ಯಕ್ರಮ ಮುಂದುವರಿಯುತ್ತದೆ. ಈಗ ಪುಟ್ಟದೊಂದು ವೀಕ್ಷಕರೇ ನನ್ನ ಜೊತೆ ಇದ್ದಾರೆ. ನಿಮ್ಮ ಹೆಸರು? ಮಿಸ್ಸಿ. ನಮಸ್ತೆ, ಹಾಯ್. ಮಿಸ್ಸಿ ಮತ್ತು ನಿಮಗೆ ಒಂದು ವಿಶೇಷ ಮ್ಯಾಜಿಕ್ ಮಾಡಿ. ಇಲ್ಲಿರುವಂಥ ಪ್ಯಾಕೆಟ್ ಇಂದ ನಾನು 1 2 ಇಲ್ಲಿ ನೋಡಿ ಮಿಸ್ಸಿ 3 ಮತ್ತೆ ಇನ್ನೊಂದು 4 ಎಕ್ಕ ತೆಗಿತೇವೆ. ಈ ಮ್ಯಾಜಿಕ್ಗೆ ನಮಗೆ ಬೇಕಾಗಿರೋದು ಆ 4 ಎಕ್ಕ. ಈ ಪ್ಯಾಕೆಟ್ ನಮ್ಗೆ ಬೇಡ, ಇದರ ಒಳಗಡೆ ಈ 4 ಎಕ್ಕದಿಂದ ಮ್ಯಾಜಿಕ್ ಆಗುತ್ತೆ ನೋಡಿ. ಪ್ರೇಕ್ಷಕರೇ, ಇಲ್ಲಿ ವೀಕ್ಷಕರೇ, ಇಲ್ಲಿ 4 ಎಕ್ಕ ಇದೆ. ಈ ಎಕ್ಕಕ್ಕೆ ಇಸ್ಪಿಟ್ ಎಕ್ಕ ಅಂತ ಹೇಳ್ತಾರೆ, ಇಸ್ಪಿಟ್ ಎಕ್ಕ. ಈ ಎಕ್ಕಕ್ಕೆ ಡೈಮಂಡ್ ಎಕ್ಕ ಅಂತ ಹೇಳ್ತಾರೆ, ಡೈಮಂಡ್. ಈ ಎಕ್ಕಕ್ಕೆ ಫ್ಲವರ್ ಎಕ್ಕ ಅಂತ ಹೇಳ್ತಾರೆ. ಆ ನಂತರ ಈ ಎಕ್ಕಕ್ಕೆ ಆಟೀನ್ ಎಕ್ಕ ಅಂತ ಹೇಳ್ತಾರೆ. ಎಷ್ಟು ನೆನಪಾಗುತ್ತಲ್ಲ? ಈಗ ಈ 4 ಎಕ್ಕಗಳು ಮತ್ತೊಮ್ಮೆ ಇಸ್ಪಿಟ್ಟು, ಫ್ಲವರು, ಡೈಮಂಡು ಮತ್ತು ಆಟೀನ್, ಈ 4 ಎಕ್ಕಗಳನ್ನು ನಾನು ಹೀಗೆ ಮಿಕ್ಸ್ ಮಾಡಿಬಿಟ್ಟು ಇದರಿಂದ 1 ಎಕ್ಕ ಮಿಸ್ಸಿ ನಾನು ಇಲ್ಲಿ ಕೆಳಗಡೆ ಟೇಬಲ್ ಮೇಲೆ ಇಡ್ತೇನೆ. ಓಕೆ, 1 ಎಕ್ಕ ಹೀಗೆ ಇಟ್ಟಿದ್ದೇನೆ. ಯಾವುದಂತ ಈಗ ನೋಡೋದು ಬೇಡ, ಆಯ್ತಾ? ಇಲ್ಲಿ ನನ್ನಲ್ಲಿ ಇರೋದು 3 ಎಕ್ಕ, ರೈಟ್? 3 ಎಕ್ಕ ಇದೆ. ಈಗ ನಾನು ಇಲ್ಲಿ 3 ಎಕ್ಕಗಳನ್ನು ನಾನು ನಿಮ್ಗೆ ತೋರಿಸ್ತೇನೆ ಮಿಸ್ಸಿ. ನಿಮ್ಗೆ ಗೊತ್ತಾಗುತ್ತೆ ಯಾವುದೆಲ್ಲ ಎಕ್ಕ ಇಲ್ಲಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ತೋರಿಸ್ತೇನೆ ನಾನು ನಿಮಗೆ. ಓಕೆ ನೋಡಿ, ಈಗ ಈ ಎಕ್ಕ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ನೋಡ್ಕೊಳ್ಳಿ, ಇಲ್ಲಿ ಈಗ ಫ್ಲವರ್ ಇದೆ, ಡೈಮಂಡ್ ಇದೆ ಮತ್ತು ಇಸ್ಪಿಟ್ ಇದೆ. ಇಲ್ಲಿರುವಂಥದ್ದು ಇಸ್ಪಿಟ್ ಎಕ್ಕ, ಡೈಮಂಡ್ ಎಕ್ಕ ಮತ್ತು ಫ್ಲವರ್ ಎಕ್ಕ. ಹಾಗಾದ್ರೆ ಇಲ್ಲಿರೋದು ಯಾವ್ದು ಎಕ್ಕ? ಏನು? ಹಾರ್ಟ್ಸ್, ಆಟೀನ್ ಎಕ್ಕ ಇಲ್ಲಿದೆ. ನೋಡ್ಕೊಳ್ಳಿ ಮಿಸ್ಸಿ, ನೋಡ್ಕೊಳ್ಳಿ, ಇಲ್ಲಿರುವಂಥದ್ದು ಡೈಮಂಡು, ಅಲ್ಲಿರುವಂಥದ್ದು ಆಟೀನ್. ಈಗ ಈ ಕಾರ್ಡ್ಸ್ ಅನ್ನೆಲ್ಲ ಹೀಗೆ ಕ್ಲೋಸ್ ಮಾಡಿ ನಾನು ಒಮ್ಮೆ ಹೀಗೆ ಮಿಕ್ಸ್ ಮಾಡಿ ಆಬ್ರಕಡಬ್ರ ಅಂತ ಹೇಳಿದ ಕೂಡಲೇ ನಿಮ್ಮ ಕಣ್ಣೆದುರಿಗೆ ಇಲ್ಲಿದ್ದ ಡೈಮಂಡ್ ಇಲ್ಲಿ ಬಂದ್ಬಿಡುತ್ತೆ. ಅಲ್ಲಿದ್ದ ಆಟೀನ್ ಎಲ್ಲ ಹೋಯ್ತು ಅಂತ ಕೇಳ್ತೀರಾ? ಹೀಗೆ ತಿರುಗಿಸ್ಬೇಕಿದ್ರೆ ಆ ಆಟೀನ್ ಈ ಕಾರ್ಡ್ನ ಮಧ್ಯಕ್ಕೆ ಬಂದು ಸರಿ. ವೀಕ್ಷಕರೇ, ಎಕ್ಕದ ಜಾದು ಆದದ್ದು ಹೇಗೆ? ಇದರ ಗುಟ್ಟನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ಕೊಡ್ತೇನೆ. ಕಾರ್ಯಕ್ರಮ ನೋಡ್ತಾ ಇರಿ. ಆಬ್ರಕಡಬ್ರ ಲಾಜಿಕ್ ಅಲ್ಲ ಮ್ಯಾಜಿಕ್. ಆಬ್ರಕಡಬ್ರ ಲಾಜಿಕ್ ಅಲ್ಲ ಮ್ಯಾಜಿಕ್ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಗೆಲ್ರಿಗೂ ಸ್ವಾಗತ. ಜಾದು ಕ್ಷೇತ್ರದಲ್ಲಿ 3 ಮುಖ್ಯ ವಿಭಾಗಗಳಿವೆ: ಕ್ಲೋಸ್ಅಪ್, ಕಂಜೂರಿಂಗ್ ಮತ್ತು ಇಲ್ಯೂಷನ್. ಕ್ಲೋಸ್ಅಪ್ ಮ್ಯಾಜಿಕ್ ಅನ್ನೋದು ಜನರ ಅತ್ಯಂತ ಸಮೀಪದಿಂದ ಮಾಡುವಂತ ಜಾದು ವಿಭಾಗ. ಸಾಮಾನ್ಯವಾಗಿ ಕಾಯಿನ್ಸ್ಗಳು, ಕಾರ್ಡ್ಸ್ಗಳು, ರೋಪ್ಸ್ಗಳು ಹೀಗೆ ಬೇರೆ ಬೇರೆ ಸಾಮಗ್ರಿಗಳ ಸಹಾಯದಿಂದ ಜನರ ಅತ್ಯಂತ ಸಮೀಪದಿಂದ ಜಾದು ಮಾಡ್ತಾರೆ. ಮತ್ತು ಈ ಜಾದುವಿನಲ್ಲಿ ಜಾದುಗಾರನ ಕೈ ಚಳಕ ಅತ್ಯಂತ ಮುಖ್ಯವಾಗಿ ಬೇಕಾಗುತ್ತೆ. ಬೃಹತ್ ಪ್ರಮಾಣದ ವಸ್ತುಗಳನ್ನು, ಪ್ರಾಣಿಗಳನ್ನು, ಮನುಷ್ಯರನ್ನು ಬಳಕೆ ಮಾಡಿಕೊಂಡು ಚಿತ್ರ
ವಿಚಿತ್ರವಾದ ಜಾದುಗಳನ್ನು ವೇದಿಕೆ ಮೇಲೆ ಮಾಡಿ ತೋರಿಸುವಂತ ವಿಭಾಗಕ್ಕೆ ಇಲ್ಯೂಷನ್ ಮ್ಯಾಜಿಕ್ ಅಂತ ಹೇಳ್ತಾರೆ. ವೀಕ್ಷಕರೇ, ಈ ಎಕ್ಕದ ಜಾದುವಿಗೆ ನಿಮ್ಗೆ ಬೇಕಾಗಿರೋದು ಒಂದು ಇಸ್ಪಿಟ್ ಪ್ಯಾಕೆಟ್ ಇಂದ 4 ಎಕ್ಕಗಳು. ಇಸ್ಪಿಟ್ ಎಕ್ಕ, ಕ್ಲಾವರ್ ಎಕ್ಕ, ಆಟಿನ್ ಎಕ್ಕ ಮತ್ತು ಡೈಮಂಡ್ ಎಕ್ಕ. ಈ 4 ಎಕ್ಕಗಳನ್ನು ತಗೊಳ್ಳಿ. ಈ ಗುಟ್ಟು ಹೇಗಾಗುತ್ತೆ ಅಂತ ನಾನು ನಿಮ್ಗೆ ಹೇಳಿಕೊಡ್ತೇನೆ. ಮೊದಲು ಇಲ್ಲಿರುವಂಥದ್ದು ಇದು ಡೈಮಂಡು ಮತ್ತು ಇದು ಆಟೀನ್. ಒಂದು ವೇಳೆ ಈ ಆಟೀನ್ ಎಕ್ಕವನ್ನು ಈ 2 ಎಕ್ಕದ ಮಧ್ಯದಲ್ಲಿ ನೋಡಿ, ಹೀಗೆ ಈ 2 ಎಕ್ಕದ ಮಧ್ಯದಲ್ಲಿ ಆಟೀನ್ನ ತುದಿಯನ್ನು ಉಲ್ಟಾ ಮಾಡಿಕೊಂಡು 2 ಕಾರ್ಡನ್ನು ಅದರ ಮೇಲೆ ಹೀಗೆ ಅಡ್ಡಕ್ಕೆ ಹೀಗೆ ಹಿಡ್ಕೊಂಡ್ರೆ ಒಮ್ಮೆಗೆ ಅದು ಡೈಮಂಡ್ ನ ಹಾಗೆ ಕಾಣುತ್ತೆ. ಈ ಡೈಮಂಡ್ ಕಾರ್ಡ್ನ ತುದಿ ಇದ್ದಾಗೆ ಇಲ್ಲ ಅನ್ಸುತ್ತೆ. ಇದು ಈ ಇಸ್ಪಿಟ್ ಜಾದುವಿನ ಗುಟ್ಟು. ಏನಾಗುತ್ತೆ ಅಂದ್ರೆ, ಮೊದಲು ನೀವು ಈ 4 ಕಾರ್ಡ್ಗಳನ್ನು ಜನರಿಗೆ ತೋರಿಸ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಬಿಟ್ಟಾದ ನಂತರ ಒಂದು ಕಾರ್ಡು ಇಡ್ತೇನೆ ಕೆಳಗಡೆ ಅಂತ ಹೇಳುವಾಗ ನೀವು ಇಡ್ತಾ ಇರುವಂತದ್ದು ಡೈಮಂಡ್ ಕಾರ್ಡ್. ನೆನ್ಪಿಟ್ಕೊಳ್ಳಿ, ನೀವು ಎಕ್ಕ ಡೈಮಂಡ್ ಅನ್ನು ಟೇಬಲ್ ಮೇಲೆ ಹೀಗೆ ಇಟ್ಕೋಬೇಕು. ಆ ನಂತರ ನೀವು 3 ಎಕ್ಕಗಳನ್ನು ತೋರಿಸ್ಬೇಕು. 3 ಎಕ್ಕಗಳನ್ನು ತೋರಿಸ್ಬಿಟ್ಟು ನಾನು ಇಲ್ಲಿ 3 ಕಾರ್ಡ್ಗಳನ್ನು ತೋರಿಸ್ತೇನೆ ಅಂತ ಹೇಳಬೇಕಿದ್ರೆ ನಿಮ್ಮ ಕಡೆಗೆ, ನಾನೀಗ ನಿಮ್ಗೆ ಹೇಳ್ಕೊಡಕ್ ಬೇಕಾಗಿ ಹೀಗೆ ತೋರಿಸ್ತಾ ಇದ್ದೇನೆ, ನಿಮ್ ಕಡೆಗೆ ಮುಖ ಮಾಡಿಕೊಂಡು ಈ ಆಟೀನ್ ಎಕ್ಕವನ್ನು ಈ 2 ಉಳುಕಿದ ಎಕ್ಕದ ಮಧ್ಯದಲ್ಲಿ ಹೀಗೆ ಇಟ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಇದನ್ನು ನೀವು ಪ್ರೇಕ್ಷಕರ ಎದುರುಗಡೆ ಮಾಡೋದಲ್ಲ, ಅದನ್ನು ನಿಮ್ಮ ಕಡೆಗೆ ಹೀಗೆ ಬೆನ್ನು ಮಾಡ್ಕೊಂಡು ಹೀಗೆ ತೋರಿಸ್ಬೇಕು. ಆನಂತರ ಹೇಳ್ಬೇಕು, ನೋಡಿ ಇಲ್ಲಿ ಒಂದು ಕಾರ್ಡ್ ಹೀಗೆ ಇಲ್ಲಿ ಇಟ್ಟಿದ್ದೇನೆ, ಆ ನಂತರ ನೀವು 3 ಕಾರ್ಡ್ ಹೀಗೆ ತೋರಿಸ್ತಾ ಇದ್ದೀರಿ. ತೋರಿಸುವಾಗ ನೀವು ಹೇಳ್ಬೇಕು, ನೋಡಿ ಇಸ್ಪಿಟ್ ಇದೆ, ಡೈಮಂಡ್ ಇದೆ ಮತ್ತು ಫ್ಲವರ್ ಎಕ್ಕ ಇದೆ ಅಂತ. ಆಗ ನ್ಯಾಚುರಲಿ ಇಲ್ಲಿ ಯಾವ್ದು ಎಕ್ಕ ಇದೆ ಅಂತ ಹೇಳುವಾಗ ಏನ್ ಎಕ್ಕ ಅಂತ ಹೇಳ್ತೀರಿ? ಆಟೀನ್, ಹಾರ್ಸ್ ಎಕ್ಕ ಇಲ್ಲಿದೆ, ಆಟೀನ್ ಎಕ್ಕ ಇಲ್ಲಿದೆ ಅಂತ ಜನ ಹೇಳ್ತಾರೆ. ಆ ನಂತರ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಈ ಕಾರ್ಡನ್ನು ಹೀಗೆ ಮುಚ್ಕೊಂಡು ಹೀಗೆ ಮಿಕ್ಸ್ ಮಾಡಿಬಿಟ್ಟು ಮಂತ್ರ ಆಬ್ರಕಡಬ್ರ ಅಂತ ಹೀಗೆ ಹೇಳ್ಬಿಟ್ಟು ಹೀಗೆ ಮಾಡಿ ಸ್ಟೈಲ್ ಆಗಿ ಇಲ್ಲಿ ಆಟೀನ್ ಇದ್ದದ್ದು ಡೈಮಂಡ್ ಆಗಿದೆ ಅಂತ ಅದನ್ನು ಓಪನ್ ಮಾಡಬೇಕು. ಆ ನಂತರ ಇಲ್ಲಿದ್ದಂತ ಆಟೀನ್ ಏನು ಹೋಯ್ತು ಅಂತ ಹೇಳಿದ್ರೆ ಅದು ಮಾಯ ಆಗ್ಬಿಟ್ಟು ಈ 2 ಎಕ್ಕಗಳ ಮಧ್ಯಕ್ಕೆ ಬಂದು ಸೇರ್ಕೊಂಡಿದೆ ಅಂತ ಇದನ್ನು ಹೀಗೆ ಓಪನ್ ಮಾಡಿ ತೋರಿಸ್ಬೇಕು. ಎಕ್ಕದ ಜಾದು ಹೇಗಾಯ್ತು ಅಂತ ನಿಮ್ಗೆ ಗೊತ್ತಾಯ್ತಲ್ಲ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆ ನಂತರ ನಿಮ್ಮ ಮಿತ್ರರಿಗೆ ಇದನ್ನು ತೋರಿಸಿ.